ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ಮ್ಯಾಕ್ ಮೈಕ್ ಬರುತ್ತೆ ಅಲ್ವಾ, ಅದ್ರ ಬಗ್ಗೆ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ರಂಗೋಲಿ ಚಾನಲ್ಗೆ ಅಂತ ನಾನು ಶೂಟ್ ಮಾಡ್ಕೊಳ್ತಾ ಇರೋ ರಂಗೋಲಿ. ಯಾವ ಥರ ಶೂಟ್ ಮಾಡ್ತೀನಿ ಅಂತ ಕೆಲವೊಂದಿಷ್ಟು ವಿಡಿಯೋಸ್ ಆದಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಎಲ್ಲಿ ಮಾಡ್ತೀನಿ, ಹೇಗೆ ಮಾಡಬೇಕು, ನಿಮಗೂ ಕೂಡ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತೀನಿ. ನೋಡಿ, ಈ ಥರ ಆಗಿತ್ತು. 6 ಚುಕ್ಕಿ ಇಟ್ಟು 6 ಚುಕ್ಕಿ ಇಟ್ಟು ಹಾಕುವಂಥ ರಂಗೋಲಿ ತುಂಬ ಬ್ಯೂಟಿಫುಲ್ಲಾಗಿ ಈಸಿಯಾಗಿ ಕಾಣಿಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಡಿಸೈನ್ ಅಂತ ಹೇಳಿ. ನಾನೇ ಕಂಡು ಹಿಡ್ಕೊಂಡಿರೋದು ಇದು. ಯೂಟ್ಯೂಬಲ್ಲಿ ನೋಡಿದೆ, ಅದು ಸ್ವಲ್ಪ ಬೇರೆ ಥರ ಇತ್ತು. ನನಗೆ ಯಾವುದನ್ನಾದರೂ ನೋಡಿ ತೆಗಿತಾ ಇರ್ತೀನಲ್ವ, ಅದೇ ರೀತಿ ಬರೋದೇ ಇಲ್ಲ. ಸೇಮ್ ಟು ಸೇಮ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಯಾವಾಗಲೂ. ಸೊ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಆ ಥರ ಚೇಂಜ್ ಆಯಿತು. ಫೈನಲಾಗಿ ಆ ಥರ ಆಗಿತ್ತು. ಅದಾದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರಾಗಿ ರೊಟ್ಟಿ ಮತ್ತು ಹೆಸರು ಕಾಳು, ಸಬ್ಬಸಿಗೆ ಸೊಪ್ಪು ಹಾಕಿ ಮತ್ತು ಹಸಿ ಖಾರದ ಚಟ್ನಿ ಮಾಡಿದೆ. ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವೂ ಟ್ರೈ ಮಾಡಿ. ರಾಗಿ ರೊಟ್ಟಿ ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಫ್ಲಿಪ್ಕಾರ್ಟಿಂದ ಆರ್ಡರ್ ಬಂದಿತ್ತು. ನೋಡಿ, ಆರ್ಡರ್ ಬಂದ ಕೂಡಲೇ ಫಸ್ಟು ನಮ್ಮ ಲಕ್ಕಿನೇ ಇಸ್ಕೊಳ್ಳುತ್ತೆ. ಹಿಡ್ಕೊಂಬಿಟ್ಟು ಕೊಡೋದೇ ಇಲ್ಲ. ಅದರ ಏನಾದರೂ ಒಂದು ಆರ್ಡ್ರ್ ಬಂದುಬಿಟ್ರೆ ಸಾಕು, ಫುಲ್ಲು ಖುಷಿ ಅವಳಿಗೆ. ಎಷ್ಟು ಖುಷಿ ಅಂದರೆ ಯಾರಿಗೂ ಖುಷಿ ಆಗೋಲ್ಲ, ಅಷ್ಟು ಖುಷಿ ಆಗುತ್ತೆ ಅದಕ್ಕೆ. ಅದನ್ನ ಹಿಡ್ಕೊಂಡು ಕೊಡೋದೇ ಇಲ್ಲ. ಅವಳದೇ ಅಂತ ಅಂದ್ಕೊಂಡು ಹಿಡ್ಕೊಂಡು ಕುತ್ಕೊಂಡ್ಬಿಡುತ್ತೆ ಕಚ್ಕೊಂಡು. ನೋಡಿ, ಬಿಡಿಸ್ಕೊಂಡೆ. ಅದಾದಮೇಲೆ ಅದೇ ಮೈಕ್ನ ಆರ್ಡ್ರ್ ಮಾಡಿ ಆಲ್ರೆಡಿ 1 ವೀಕ್ ಆಗಿತ್ತು. ಲೇಟಾಗಿ ಬಂತು. ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಓಪನ್ ಮಾಡಿದ್ಮೇಲೆ ಅದ್ರ ಜೊತೆಗೆ ಏನೆಲ್ಲ ಬಂದಿದೆ ಅಂದರೆ, ಮೈಕ್ ಬಂದಿದೆ. ಮೈಕಿಗೆ ಈ ಥರ ಮೇಲೆ ಫ್ಲವರ್ ಥರ ಇರೋಂಥ ಸಾಫ್ಟಾಗಿದ್ದು ಒಂದು ಕ್ಯಾಪ್ ಇತ್ತು. ವಿತೌಟ್ ಕ್ಯಾಪು ಇರುತ್ತೆ, ವಿತ್ ಕ್ಯಾಪು ಇರುತ್ತೆ. ನನ್ನ ಸಜೆಷನ್ ಏನು ಅಂದರೆ, ವಿತೌಟ್ ಕ್ಯಾಪ್ ಇದ್ದರೂ ಕೂಡ ನೀವು ತೊಗೋಬೋದು. ಸೇಮ್ ಪ್ರೈಸ್. ಈ ಕ್ಯಾಪ್ ಇದ್ದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ, ವಿತೌಟ್ ಕ್ಯಾಪ್ ಆದರೆ ರೇಟ್ ಕಡಿಮೆ ಆಗುತ್ತೆ. ಬಟ್ ಸೇಮೇ ಇರುತ್ತೆ ಕ್ವಾಲಿಟಿ ಅಂತ ಇವಾಗ ಅನ್ನಿಸ್ತಾ ಇದೆ. ನೋಡಿ, ಮ್ಯಾಕ್ ಅಂತ MAK ಮ್ಯಾಕ್ ಅಂತ ಬರುತ್ತೆ. ಫ್ಲಿಪ್ಕಾರ್ಟಲ್ಲಿ 486 ರೂಪಾಯಿ ಕೊಟ್ಟು ತೊಗೊಂಡೆ. ಅದಾದಮೇಲೆ ಏನೇನೆಲ್ಲ ಬಂದಿದೆ ಅಂದರೆ, ಈ ಥರ 2 ಸ್ಮಾಲ್, ಒಂದು ಲ್ಯಾಪ್ಟಾಪ್ಗೆ ಕೂಡ ಕನೆಕ್ಟ್ ಮಾಡ್ಬೋದು ಮತ್ತು ಐಫೋನ್ ಇದ್ದರೆ ಕನೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಇದು ಇನ್ನೊಂದು ಮೇನ್ ಡಿವೈಸ್ ಇದೆ. ಒಂದು ನಾರ್ಮಲ್ ಮೊಬೈಲ್ಸ್ ಎಲ್ಲ ಇರುತ್ತಲ್ವ, ಪಿನ್ ಅಂತ ಇರುತ್ತೆ, ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ನಾವು ಇದನ್ನು ಮಾಡ್ಬೋದು. ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಇದರಲ್ಲಿ ಕ್ವಾಲಿಟಿ ಹೇಗೆ ಬರುತ್ತೆ ಅಂತಲೂ ತೋರಿಸ್ತೀನಿ. ನನ್ನ ಆನೆಸ್ಟ್ ಒಪಿನಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಪಿನಿಯನ್ನ ಎಲ್ಲವನ್ನು ಕೇಳಿಬಿಟ್ಟು ಹೇಗೆ ಅನಿಸ್ತು ಅಂತ ನೀವು ಹೇಳ್ಬೋದು. ನೋಡಿ, ಇದು ಕ್ಯಾಪ್ ಬಂದಿದೆ. ಸೊ ಅದನ್ನು ನಾವೇ ಹಾಕ್ಕೊಳ್ಬೇಕು. ಅದು ಓಪನ್ನೇ ಕೊಟ್ಟಿದ್ದಾರೆ. ತುಂಬ ಟೈಟ್ ಇತ್ತು, ಇಷ್ಟು ಸಮಯ ತೊಗೊಳ್ತು. ಈಗ ಜಗ್ಬಿಟ್ಟು ಈ ಥರ ಹಾಕಿದೆ. ನೋಡಿ, ಈಗ ರೆಡಿ ಆಯಿತು ಇದು. ನಮ್ಮ ಲಕ್ಕಿ ನೋಡಿ ಹೇಗೆ ಕುತ್ಕೊಂಡು ನೋಡ್ತಾ ಇದೆ. ಅದೇ ಆರ್ಡ್ರ್ ಅವಳೇ ರಿಸೀವ್ ಮಾಡ್ಕೊಂಡಿದ್ಲಲ್ವ, ಸೊ ಎಕ್ಸೈಟೆಡ್ ಆಗಿಬಿಟ್ಟು ನೋಡ್ತಾ ಇದ್ದಾಳೆ. ಏನು ಅವಳಿಗೆ ಏನಾದರೂ ಟ್ರೀಟ್ಸ್ ಏನಾದರೂ ಇದೆಯಾ ಅಂತ. ಆರ್ದಮ್ಮ, ಇದು ನಿಂದ ಬೇಕಾ ಮಗಳೇ? ಇವಾಗೊಂದು ತಿಂದು ಹಾಕಿದೀಯಾ? ಓಕೆ, ಗೊತ್ತಿದೆ ತಾನೇ ನಿನಗೆ. ನೀನೇ ಕಟ್ ಮಾಡಿ ಬಿಸಾಕಿದ್ದು, ಅದಕ್ಕೆ ಇದನ್ನು ಮತ್ತೆ ತೊಗೊಳ್ಬೇಕಾಯ್ತು. ಬಾಲಲ್ಲಾಡಿಸ್ತಾಳೆ ನೋಡಿ. ಬೇಕಂತೆ ಅವಳಿಗೆ, ಕೊಡುವಂತಿದೆ ಅಂತ. ಇನ್ನೋಸೆಂಟಿ ಓದಿಲ್ಲಮ್ಮ ನೀನು. ಇನ್ನೋಸೆಂಟ್ ಅಲ್ಲ, ಇನ್ನೋಸೆಂಟಿ ಗರ್ಲು. ಕುಟಿ ಬಂಗಾಳ ಕುಟಿ, ಚಿನ್ನಿ ಪಾಪು, ನಮ್ಮ ಮುಜ್ಜು ಅಂಜಲಿಕಾ. ವೆರಿ ಗುಡ್ ಲಕ್ಕಿ ಏಂಜಲ್. ವಾಟ್ಸ್ ಯುವರ್ ನೇಮ್? ಏಂಜಲ್, ಸಾರಿ, ಲಕ್ಕಿ. ಆರ್ ಯು ಲಕ್ಕಿ? ಬಂದ್ಲು ಮೇಲೆ. ನೋ, ಚಲೋ. ನೋ ಡ್ರಾಮಾ ಕ್ವೀನ್. ನಿಂತ್ಕೊಂಡಿರೋ ನೋಡಿ ಅವಳು. ಇದೆಲ್ಲ ಬಿಸ್ತಾ ಇದ್ದೀನಲ್ವಾ, ಬೇಕಂತೆ ಅವಳಿಗೆ. ಹಾಗೆ ಅವಳದು ತಗೋ. ನೋ ಲಕ್ಕಿ, ನೋ ಲಕ್ಕಿ, ನೋ. ಈಗ ವಿತೌಟ್ ಮೈಕ್ ಮಾತಾಡ್ತಾ ಇದ್ದೀನಿ. ವಿಲ್ಸಿ, ಆಮೇಲೆ ಮೈಕ್ ಹಾಕಿ ಟ್ರೈ ಮಾಡ್ತೀನಿ. ಒಂದು ವಾಯರ್ ಇರೋಂಥದ್ದು ಒಂದು ಸ್ಪೀಕರ್ ಇತ್ತು. ಅದು ಒಂದು ಸರಿ ಹಾಗೆ ನೆಲದ ಮೇಲೆ ಎಲ್ಲೋ ಬಿದ್ದುಬಿಟ್ಟಿತ್ತು. ನಾನು ಮಾರ್ಕೆಟ್ಗೆ ಹೋಗಿದ್ದಾಗ ನಮ್ಮ ಡಾಗ್ ಲಕ್ಕಿ ಇದೆ ಅಲ್ವಾ, ಅದು ಸಿಕ್ಬಿಟ್ಟಿದೆ. ಫುಲ್ ಮನೆಗೆ ವಾಪಸ್ ಬರೋಷ್ಟರಲ್ಲೇ ಕಚ್ಚಿ ಹಾಕಿ ಫುಲ್ ಪೀಸ್ ಮಾಡಿ ಇಟ್ಟಿತ್ತು.
ಸೊ ಹಾಗಾಗಿ ಮತ್ತೆ ಒಂದು ತೊಗೊಳ್ಬೇಕಾಯಿತು. ಅದಕ್ಕೇನು ಹೆಲ್ತ್ ಪ್ರಾಬ್ಲಮ್ ಆಗಲಿಲ್ಲ, ಹಾಗೆ ಕಚ್ಚಿ ಬಿಸಾಕಿತ್ತು. ನೋಡಿ ನಿನ್ನೆ ಸ್ನಾನ ಮಾಡ್ಕೊಂಡಿದ್ದಾಳೆ, ಫುಲ್ ಫ್ರೆಶ್ ಆಗಿ ಯಾವ ಥರ ಕಾಣಿಸ್ತಿದ್ದಾಳೆ. ನಿದ್ದೆ ಬಂತಮ್ಮ? ಹೋಗು ನಿನ್ನ ಬೆಡ್ಡಲ್ಲಿ ಹೋಗು, ನೀನು ನಿನ್ನ ಬೆಡ್ ಇದೆ ತಾನೆ, ಜಸ್ಟ್ ಗೋ ಟು ಯುವರ್ ಬೆಡ್ ಆ್ಯಂಜಲ್, ಗೋ ಆ್ಯಂಜೋ. ಲಕ್ಕಿ, ಲಕ್ಕಿ, ಮೈ ಡಿಯರ್ ಲಕ್ಕಿ, ಗೋ ಆ್ಯಂಡ್ ಸ್ಲೀಪ್ ಬೇಬಿ, ಲಕ್ಕಿ ಬೇಬಿ. ಹೇಗೆ ಕನೆಕ್ಟ್ ಮಾಡುವುದು ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಈ ಥರ ಮೊಬೈಲ್ಗೆ ಈ ಡಿವೈಸ್ ಇದೆ ಅಲ್ವಾ, ರೈಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿರುವಂಥ ಡಿವೈಸ್ನ ಜಸ್ಟ್ ಈ ಥರ ಕನೆಕ್ಟ್ ಮಾಡಬೇಕು. ಅದಾದಮೇಲೆ ಮೈಕಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಅಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಲೈಟ್ ಆನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಅರ್ಥ ಆನ್ ಆಯಿತು ಅಂತ ಆಗುತ್ತೆ. ಇವೆರಡೇ ಸಾಕು ಮೊಬೈಲ್ಗೆ ಯೂಸ್ ಮಾಡೋದಕ್ಕೆ. ಅದು ಮೊಬೈಲ್ ಕನೆಕ್ಟ್ ಮಾಡೋ ಒಂದು ಡಿವೈಸ್, ಮತ್ತು ಇದನ್ನು ನಾವು ಕಾಲರ್ ಹತ್ರ ಹಾಕ್ಕೊಳ್ಳೋದು ಒಂದು ಸ್ಪೀಕರ್. ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಲೈವ್ ರೆಕಾರ್ಡ್ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ಚೆಕ್ ಮಾಡೋಣ ಇವಾಗ. ಹಾಯ್, ನಮಸ್ತೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ನಮಸ್ತೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಇದೆಲ್ಲ ಈ ಥರ ಕನೆಕ್ಟ್ ಮಾಡಿದ್ವಿ. ಓಕೆ, ಇಷ್ಟೇ ಸಿಂಪಲ್. ಇದೆಲ್ಲ ಬಂದು ಐಫೋನ್ಗೆಲ್ಲ ಯೂಸ್ ಮಾಡೋದು ಅಂತ ಇದೆ. ನೋಡಬೇಕು, ಇದು ಅಷ್ಟು ಸರಿಯಾಗಿ ಇನ್ನೂ ಗೊತ್ತಾಗಿಲ್ಲ ಯಾವುದ್ಯಾವುದಕ್ಕೆ ಅಂತ. ಆಮೇಲೆ ಇದು ಸಿ ಪಿನ್ ಅಂತ ಹೇಳ್ತಾರಲ್ವ, ಅದು. ಇವಾಗ ಈ ನನ್ನ ವಾಯ್ಸ್ ಏನಿದೆ ಅಲ್ವಾ, ವಿತೌಟ್ ಮೈಕ್, ಈಗ ನಾನು ಏನು ಮಾಡ್ತೀನಿ, ಇವಾಗ ರೆಕಾರ್ಡ್ ಮಾಡ್ತಾ ಇರೋ ಮೊಬೈಲ್ಗೆ ಈ ಡಿವೈಸ್ನ ಕನೆಕ್ಟ್ ಮಾಡಿಬಿಟ್ಟು ವಾಯ್ಸ್ ಹೇಗೆ ಬರುತ್ತೆ ಅಂತ ಲೈವಲ್ಲಿ ಟೆಸ್ಟ್ ಮಾಡ್ತೀನಿ. ಓಕೆ, ಇವಾಗ ನಾನು ನಮ್ಮ ಲಕ್ಕಿ ಜೊತೆ ಮಾತಾಡ್ತಾ ಇದ್ದೀನಿ. ಇದು ಸ್ಪೀಕರ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾವ ಥರ ಕೇಳಿಸುತ್ತೆ ಅಂತ ಚೆಕ್ ಮಾಡಿದ್ರಾಯ್ತು ಅಂತ. ಹಾಯ್ ಲಕ್ಕಿ, ಒಂದು ಬೇಕಮ್ಮ ನಿಮಗೆ? ಮಮ್ಮು ಮಾಡ್ದಾ? ಮಮ್ಮು ಮಾಡಿ ಮಮ್ಬೇಕಾ? ನೋಡಿ, ನಮ್ಮ ಲಕ್ಕಿಗೆ ಚೇರ್ ಕಂಡ್ರೆ ಫುಲ್ಲು ಭಯ ಆಗುತ್ತೆ. ಯಾವ ಥರ ಮಾಡುತ್ತೆ? ಹಿಡ್ಕೊರಿ ಏಂಜಲ್ನ, ಹಿಡ್ಕೊರಿ ಲಕ್ಕಿ ಏಂಜಲ್ನ. ಲಕ್ಕಿ ಲಕ್ಕಿ ಲಕ್ಕಿ, ಮೈ ಡಿಯರ್ ಲಕ್ಕಿ. ಸಿಟ್ ಲಕ್ಕಿ, ಸಿಟ್ ಸಿಟ್ ಸಿಟ್. ವೆರಿ ಗುಡ್ ಗರ್ಲ್. ಓಕೆ, ಶೇಕ್ ಹ್ಯಾಂಡ್ ಲಕ್ಕಿ, ಶೇಕ್ ಹ್ಯಾಂಡ್. ಸಿಟ್ ಫಸ್ಟ್, ಸಿಟ್ ಸಿಟ್. ಓಕೆ, 1 minute. ಶೇಕ್ ಹ್ಯಾಂಡ್. ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಅದು ನಮ್ಮ ಲಕ್ಕಿ ಗುಡ್ ಗರ್ಲ್ ಆಗಿದೆ ಅದು. ಸರಿ, ಓಕೆ ಓಕೆ. ಇವಾಗ ನಾನು ಸ್ಪೀಕರ್ ಹಾಕೊಂಡೇ ಮಾತಾಡ್ತಾ ಇದ್ದೀನಿ, ಯಾವ ಥರ ಬರುತ್ತೆ ಅಂತ ನಾನು ಟೆಸ್ಟ್ ಮಾಡ್ತಾ ಇದ್ದೆ. ಓಕೆ, ಇವಾಗ ಸ್ಪೀಕರ್ ಹಾಕ್ಕೊಳ್ಳದೆ ನಾರ್ಮಲ್ ಮೊಬೈಲ್ ರೆಕಾರ್ಡರಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವಾಗ ಹೇಗೆ ಕೇಳಿಸ್ತಾ ಇದೆ ಅಂತ ಚೆಕ್ ಮಾಡಿ. ನನಗನ್ನಿಸ್ತು ವಿತ್ ಮೈಕ್ ಸ್ವಲ್ಪ ಕೂಡ ಚೆನ್ನಾಗಿಲ್ಲ, ವಾಯ್ಸು ಒಂಥರ ಕರ ಅಂತ ಬರುತ್ತೆ, ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಮೈಕ್ ಹಾಕ್ತಾನೆ ನಾವು ರೆಕಾರ್ಡ್ ಮಾಡ್ಕೊಳ್ಳೋದ್ರಿಂದ ಕ್ಲಿಯರ್ ಆಗಿದೆ ಅಂತ ಫೀಲ್ ಆಯಿತು. ಅಷ್ಟೊಂದು ಕ್ವಾಲಿಟಿ ಇಲ್ಲ. 486 ರೂಪಾಯಿನ ಕೊಟ್ಟಿದ್ದೀನಿ, ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು. ತೊಗೊಳ್ಳೋದಿದ್ರೆ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿರೋದು ನೋಡಿ ತಗೊಳ್ಳಿ, ಅಥವಾ ತುಂಬ ಬೇಕೇ ಬೇಕು ಅಂತ ಇದ್ದರೆ ಲೈವಲ್ಲಿ ಈ ಥರ ಏನಾದರೂ ರೆಕಾರ್ಡ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.